ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ಸೊ ಹೇಳ್ದಂಗೆ ನಾವು ಇವಾಗ ಕುಕ್ಕಿಂಗ್ ಸೀರೀಸ್ ಮಾಡ್ತಾ ಇದ್ದೀವಲ್ವ. ಈ ಸೀರೀಸಲ್ಲಿ ನಾವು ಇವಾಗ ಒಳ್ಳೊಳ್ಳೆ ದೋಸೆ ಹೇಗೆ ಮಾಡ್ಕೋಬೋದು ಮನೆಯಲ್ಲೇ ಅಂತ ನೋಡೋಣ. ಸೊ ಸೇಮ್ ದೋಸೆ ಹಿಟ್ಟನ್ನ ನಾವು ಸೇಮ್ ಚಟ್ನಿ ಜೊತೆ ತಿನ್ನೋಕ್ಕಿಂತ ಡಿಫ್ರೆಂಟ್ ವೇಯಲ್ಲಿ ಹೇಗೆ ಮಾಡ್ಬೋದು ಅಂತ ಈ ಸೀರೀಸಲ್ಲಿ ನೋಡೋಣ. ಸೊ ಇದನ್ನು ನೀವು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲ ಕಡೆ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಸೇಮ್ ದೋಸೆ ಹಿಟ್ಟನ್ನ ನಾವು ಡಿಫ್ರೆಂಟ್ ಟೇಸ್ಟ್ಗಳಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಎಂಜಾಯ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇವತ್ತಿನ ಫಸ್ಟ್ ಎಪಿಸೋಡಲ್ಲಿ ನಾವು ಮಸಾಲೆ ದೋಸೆ, ಮನೆಯಲ್ಲೇ ಕ್ರಿಸ್ಪಿ ಮಸಾಲೆ ದೋಸೆ ಹೇಗೆ ಮಾಡೋದಂತ ನೋಡೋಣ. ಸೊ ಇದು ತುಂಬ ಈಸಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ. ಸೊ ಇದಕ್ಕೆ ಫಸ್ಟ್ ನಾವು ಮಾಡಬೇಕಾಗಿರೋದು ಆ ಮಸಾಲ ಅಥವಾ ಆ ಖಾರದ ಚಟ್ನಿ ಹೇಗೆ ಮಾಡಬೇಕು ಅಂತ ನೋಡೋಣ. ಇದಕ್ಕೆ ನಾನು 10-15 ಮೆಣಸಿನ್ಕಾಯಿ ಈ ರೀತಿ ತೊಗೊಂಡಿದ್ದೀನಿ ಆ್ಯಂಡ್ ಹಾಟ್ ವಾಟರ್ ಮಾಡ್ಕೊಳ್ತಾ ಇದ್ದೀನಿ. ಆ ಹಾಟ್ ವಾಟರ್ನ ಈ ಮೆಣಸಿನ್ಕಾಯಲ್ಲಿ ಹಾಕಿಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ ಮೇಲೆ ಹಾಕಿಕೊಂಡು ಅದನ್ನು ನಾವು ಚೆನ್ನಾಗಿ ಸೋಕ್ ಮಾಡಿ ಇಟ್ಕೋಬೇಕು. ನಂತರ ನಾವು ಮಿಕ್ಸಿ ಜಾರ್ ತೊಗೊಂಡು ಈ ಸೋಕ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಅದರಲ್ಲಿ ಹಾಕಿಕೊಂಡು ಅದರಲ್ಲಿ ಒಂದು 2-3 ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ರುಬ್ಕೊಳ್ತಾ ನಾವು ಲೈಟಾಗಿ ಕರ್ಡ್ ಕೂಡ ಹಾಕೋಬೇಕು. ಆವಾಗಲೇ ಅದು ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ಈ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇವಾಗ ಮಸಾಲೆ ದೋಸೆಯಲ್ಲಿ ಆಲೂಗೆಡ್ಡೆ ಪಲ್ಯ ಇಂಪಾರ್ಟೆಂಟ್ ಅಲ್ವಾ. ಸೊ ಆಲೂಗೆಡ್ಡೆ ಪಲ್ಯಕ್ಕೆ ನಾನು ಈ ರೀತಿ ಆಲೂಸನ್ನ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ 2 to 3 ವಿಸಲ್ಸ್ ಇಟ್ಕೊಳ್ತಾ ಇದ್ದೀನಿ. ನಂತರ ಈ ಆಲೂಗೆಡ್ಡೆ ಸಿಪ್ಪೆಯನ್ನು ಬಿಡಿಸ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಅಡುಗೆ ಮನೆಯಲ್ಲಿ ಈ ರೀತಿ ಆಲೂಗೆಡ್ಡೆ ಸಿಪ್ಪೆ ಬಿಡಿಸುವುದು ಇಷ್ಟ ಎಂದು ಹೇಳಿ ನೋಡೋಣ. ಈಗ ಬಿಡಿಸಿಟ್ಕೊಂಡಿರುವ ಆಲೂಗಡ್ಡೆ ಮೇಲೆ ನಾವು ಅರಿಶಿನ ಮತ್ತು ಟೇಸ್ಟಿಗೆ ತಕ್ಕಂತೆ ಉಪ್ಪು ಕೂಡ ಹಾಕಿಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ರೀತಿ ಗೆಡ್ಡೆ ಥರ ಇಲ್ಲದೆ ನಾವು ನೀಟಾಗಿ ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ನಾವು ಪಲ್ಯ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ರೆಡಿ ಆಗುತ್ತೆ. ನಾನು ಈ ರೀತಿ ಎಲ್ಲ ಆಲೂಗೆಡ್ಡೆಗಳನ್ನು ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪಲ್ಯ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ಯಾನಲ್ಲಿ ಆಯಿಲ್ ಹಾಕಿಕೊಂಡು ಒಗ್ಗರಣೆ ಸಾಮಾನು, ಸಾಸಿವೆ ಕಾಳು, ಉದ್ದಿನ ಕಾಳು ಮತ್ತು ಕಡಲೆಕಾಳು ಎಲ್ಲ ಹಾಕಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ನಾನು ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿಕೊಳ್ತಿದ್ದೀನಿ. ನಂತರ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿರುವ ಆನಿಯನ್ ಸಹ ಹಾಕಿಕೊಳ್ತಿದ್ದೀನಿ. ಸೊ ಈ ಆನಿಯನ್ಸ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡಿಕೊಂಡು ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ನಾವು ಮ್ಯಾಶ್ ಮಾಡಿಟ್ಕೊಂಡಿರುವ ಆಲೂ ಸಹ ಇದರಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ನಿಮಗೆ ಸ್ವಲ್ಪ ನೀರಾಗಿ ಬೇಕು ಅಂದರೆ ನೀವು ನೀರು ಕೂಡ ಹಾಕಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೋದು. ನನಗೆ ಒಂಚೂರು ಗಟ್ಟಿ ಕನ್ಸಿಸ್ಟೆನ್ಸಿನೇ ಚೆನ್ನಾಗಿರುತ್ತಲ್ವ ನಾವು ಮಸಾಲೆ ದೋಸೆಲಿ ಇಟ್ಕೊಳ್ಳೋಕ್ಕೆ. ಸೊ ನಾನು ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿ, ಒಂದು ಥಿಕ್ ಕನ್ಸಿಸ್ಟೆಂಟ್ ಬರೋ ಥರ ನಾನು ಆಲೂನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದರಲ್ಲಿ ಕೊರಿಯಾಂಡರ್ನ ಕೂಡ ಸಹ ಹಾಕಿಕೊಂಡು ಫೈನಲಾಗಿ ಈ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಮಗೆ ಚಟ್ನಿ ಬೇಕಲ್ವ. ಸೊ ನಾನು ಅದಕ್ಕೆ ಫ್ರೆಶ್ ತೆಂಗಿನಕಾಯಿನ ತೊಗೊಳ್ತಾ ಇದ್ದೀನಿ. ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಇದರಲ್ಲೇ ಹುರ್ಗಡ್ಲೆ ಮತ್ತು ಮೆಣಸಿನ್ಕಾಯಿನ ಹಾಕಿಕೊಳ್ತಿದ್ದೀನಿ. ಇಷ್ಟ ಇರೋರು ಬೆಳ್ಳುಳ್ಳಿ ಸಹ ಹಾಕಿಕೊಳ್ಬೋದು. ನಾನು ಇಲ್ಲಿ ಒಂದಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಒಂದು ಒಳ್ಳೆ ಸ್ಪೈಸ್ ಟೇಸ್ಟ್ ಕೊಡುತ್ತೆ ನಮ್ಮ ಚಟ್ನಿಗೆ ಅಂತ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಚೆನ್ನಾಗಿ ನಾವು ಈ ಮಿಕ್ಸಿ ಜಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಈ ರೀತಿ ಮಧ್ಯದಲ್ಲಿ ನೀರು ಹಾಕಿಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಕನ್ಸಿಸ್ಟೆಂಟ್ಗೆ ನಾನು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಆ್ಯಸ್ ಯೂಶ್ವಲ್ ನಾವು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಸಾಮಗ್ರಿ, ಸಾಸಿವೆ ಕಾಳು, ಉದ್ದಿನ ಕಾಳು, ಕಡಲೆಬೇಳೆ ಎಲ್ಲ ಹಾಕಿಕೊಂಡು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಆವಾಗಲೇ ಚಟ್ನಿಗೆ ಆ ಟೇಸ್ಟನ್ನು ಕೊಡುತ್ತದೆ. ಸೊ ಅದಾದಮೇಲೆ ಕರಿಬೇವು ಕೂಡ ಹಾಕಿಕೊಂಡು ಅದನ್ನು ಫೈನಲಾಗಿ ನಾವು ಚಟ್ನಿ ಮೇಲೆ ಹಾಕಿಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಟ್ನಿನ ರೆಡಿ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಮಾಡಿಕೊಂಡ್ರೆ ಆ್ಯಂಡ್ ಆ ಖಾರನೂ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ದಿನ ಈಸಿಯಾಗಿ ನಾವು ಲಂಚ್ ಬಾಕ್ಸ್ಗೆ ಮಸಾಲೆ ದೋಸೆನೂ ರೆಡಿ ಮಾಡ್ಕೊಳ್ಬೋದು. ಇವೆಲ್ಲ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಮಾರ್ನಿಂಗ್ ನಾವೆದ್ದು ಮಸಾಲೆ ದೋಸೆನೂ ರೆಡಿ ಮಾಡ್ಬೋದು. ಸೊ ನಾನು ಈ ರೀತಿ ಇವಾಗ ಹಿಟ್ಟನ್ನ ಆಲ್ರೆಡಿ ರೆಡಿ ಇದೆ. ಇದನ್ನು ಪ್ಯಾನ್ನ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ನೀರು ಹಾಕಿ
ಸೇಮ್ ಹೋಟೆಲ್ನಲ್ಲಿ ಈ ರೀತಿ ನಮಗೆ ಆ ಮಸಾಲೆ ದೋಸೆ ಬರುತ್ತೋ ಆ ರೀತಿ ನಾವು ಮನೇಲಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಸೊ ಈ ರೀತಿ ಅಗಲವಾಗಿ ದೋಸೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಂಪ್ಲೀಟ್ ತುಪ್ಪದಲ್ಲೇ ಕೂಡ ಸಹ ಮಾಡಿರ್ಬೋದು. ನಾನು ಫಸ್ಟ್ ರೌಂಡ್ ಈ ರೀತಿ ಆಯಿಲ್ ಹಾಕಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದರ ಮೇಲೆ ನಾನು ಗೀಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಗೀ ಹಾಕಿದಾಗ ಆ ಕ್ರಿಸ್ಪ್ನೆಸ್ ಆ ದೋಸೆಗೆ ಬರುತ್ತೆ. ಸೊ ಈ ರೀತಿ ಗೀ ಹಾಕ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಗೀ ಬೇಕೋ ಅಷ್ಟು ಹಾಕ್ಕೋಬೋದು. ನಂತರ ನಾವು ಮಾಡಿಟ್ಕೊಂಡಿರುವ ಖಾರದ ಚಟ್ನಿ ಅಥವಾ ಮಸಾಲಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ನಮ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ದೋಸೆ ಫುಲ್ ಕ್ಲೀನಾಗಿ ಈವನಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಸೊ ನಾನು ಈ ರೀತಿ ಮಸಾಲ ರೆಡಿ ಮಾಡ್ಕೊಂಡಿರುವ ಮಸಾಲಾನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎರಡು ಕಡೆನೂ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಹೋಟೆಲ್ ಸ್ಟೈಲ್ ಬೇಕು ಅಂದರೆ ಬರೀ ಒಂದು ಕಡೆನೇ ಫ್ರೈ ಮಾಡಿ ಇನ್ನೊಂದು ಕಡೆ ಡೈರೆಕ್ಟಾಗಿ ಹಂಗೆ ಬಿಡ್ಬೋದು. ಸೊ ನಾನಿವಾಗ ಈ ರೀತಿ ಫ್ರೈ ಆದಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆ ಪಲ್ಯನ ಮಸಾಲೆ ದೋಸೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ನನಗಂತೂ ಆಲೂಗೆಡ್ಡೆ ಪಲ್ಯ ಜಾಸ್ತಿನೇ ಇರಬೇಕು ಮಸಾಲೆ ದೋಸೆಯಲ್ಲಿ. ಸೊ ನಾನು ಈ ರೀತಿ ಒಂದು ಸೌಟ್ ಆಲೂಗೆಡ್ಡೆ ಪಲ್ಯ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಮಸಾಲೆ ದೋಸೆಯನ್ನು ಇನ್ನು ಸರ್ವಿಂಗ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ. ಎಷ್ಟು ಈಸಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ನಾವು ಮನೇಲೇ ಮಸಾಲೆ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀವಲ್ವ. ಸೊ ಆ ದೋಸೆ ಹಿಟ್ಟನ್ನ ನಾವು ಮಾಡಿ ಆ ಒಂದು ವಾರ ಮನೇಲಿ ಇಟ್ಕೊಳ್ತಾ ಇರ್ತೀವಿ. ಸೇಮ್ ಅದೇ ದೋಸೆ ಇಡ್ಲಿ ಮಾಡೋಕ್ಕಿಂತ ಈ ರೀತಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ಮನೇಲಿರೋರು ಎಲ್ಲರೂ ಖುಷಿಯಿಂದ ತಿಂತಾರಲ್ವ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಮಸಾಲೆ ದೋಸೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಬರುತ್ತೆ, ನೀವು ಯಾವ ಥರ ಮಾಡ್ತೀರಾ, ಇನ್ನೂ ಸಿಂಪಲ್ ವೇಯಲ್ಲಿ ಹೇಗೆ ಮಾಡ್ಬೋದು ಅಂತ ನಮ್ಗೆ ತಿಳಿಸ್ಕೊಡಿ. ಸೊ ಇನ್ನು ಈ ಕುಕ್ಕಿಂಗ್ ಸೀರೀಸಲ್ಲಿ ಈ ದೋಸೆ ಸೀರೀಸ್ನ ಹಿಂಗೆ ಕಂಟಿನ್ಯೂ ಮಾಡೋಣ. ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಇನ್ನೂ ಡಿಫ್ರೆಂಟ್ ಸ್ಟೈಲ್ಗಳಲ್ಲಿ ನಾವು ದೋಸೆ ಮಾಡ್ಬೋದು ಅಂತ ನೋಡೋಣ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.